ಮಕರ ರಾಶಿಯವರಿಗೆ ವಾರಾಹಿ ಅಮ್ಮನವರ ಆರಾಧನೆಯ ವಿಶೇಷ ರಹಸ್ಯ ವಿಚಾರಗಳು. ಮಕರ ರಾಶಿಯವರ ವಾರಾಹಿ ರಹಸ್ಯ ವಿಚಾರಗಳನ್ನು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವೇನು ಮಾಡಬೇಕು ನಿಮಗೆ ಗೊತ್ತಿದೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ. ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಬಹುದು. ನಾನು ಕಮೆಂಟ್ಸ್ನ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಕರ ರಾಶಿ. ಮಕರ ರಾಶಿಯವರಿಗೆ ಅಧಿಪತಿಯೇ ಶನಿಗ್ರಹ. ಈ ರಾಶಿಯವರು ಬಹಳ ಶ್ರಮಜೀವಿಗಳು, ಸಹನಶೀಲರು, ನಿಧಾನ ಆದರೆ ಖಚಿತವಾಗಿ ಯಶಸ್ಸನ್ನು ಸಾಧಿಸ್ತೀರಾ ನೀವು ಅಂತ. ಆದರೆ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅಥವಾ ಶನಿಯ ಬಲ ಇಲ್ಲದೆ ಇದ್ದಾಗ, ಅಥವಾ ಬೇರೆ ಬೇರೆ ಜನರ ಒಂದು ದೃಷ್ಟಿ ಇತ್ಯಾದಿ ಕೆಟ್ಟದ್ರಿಂದಾಗಿ ಏನಾಗುತ್ತೆ, ವಿಳಂಬ ಜಾಸ್ತಿ ಆಗಿಬಿಡುತ್ತೆ, ಅಡಚಣೆಗಳು ಜಾಸ್ತಿ ಆಗಿಬಿಡುತ್ತೆ, ವಿಘ್ನಗಳು ಜಾಸ್ತಿ ಆಗಿಬಿಡುತ್ತೆ. ಇಂತಹ ಸಮಯದಲ್ಲೇ ವಾರಾಹಿ ಆರಾಧನೆ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ನೋಡಿ, ಯಾವ ರೀತಿಯಲ್ಲಿ ವಾರಾಹಿ ಆರಾಧನೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಮಕರ ರಾಶಿಯವರಿಗೆ ಅಂತ ನೋಡಿಕೊಂಡು ಹೋದರೆ, ಮಕರ ರಾಶಿಯವರಿಗೆ ಕೆಲವೊಮ್ಮೆ ಬಹುಕಾಲದಿಂದ ಇರುವ ವಿರೋಧಿಗಳನ್ನು ಎದುರಿಸ್ತಾನೆ. ಬಹಳ ದಿನ ಆಯಿತು ಗುರುಗಳೇ, ಇವತ್ತು ನಿನ್ನೆ ಶತ್ರು ಅಲ್ಲ ಗುರುಗಳೇ, ವರ್ಷಗಳೇ ಆಗೋಯ್ತು, ಇವನ್ನ ಅನುಭವಿಸೋಕ್ಕಾಗ್ತಾಯಿಲ್ಲ, ದೀರ್ಘಕಾಲದ ಶತ್ರು ಅಂತ. ಸೊ ಈ ದೀರ್ಘಕಾಲ ಶತ್ರುಗಳ ಪ್ರಭಾವ ವಾರಾಹಿ ಆರಾಧನೆಯಿಂದ ಮಕರ ರಾಶಿಯವರದ್ದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ವಿರುದ್ಧ ನಡೆಯುವ ಕುತಂತ್ರಗಳು ವಿಫಲ ಆಗತ್ತೆ. ವಿರೋಧಿಗಳು ಸ್ವತಃ ಅವರಾಗವರೇ ಹಿಂಸರಿದು ಬಿಡ್ತಾರೆ. ಮಕರ ರಾಶಿಯವರು ವಾರಾಹಿ ಆರಾಧನೆ ಮಾಡೋದ್ರಿಂದ ಮಕರ ರಾಶಿಯವರ ಶತ್ರುಗಳು ತಂತಾನಾಗಿ ಹಿಂದೋಗ್ಬಿಡ್ತಾರೆ. ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ, ಅವರಾಗವರೇ ಸೈಲೆಂಟ್ ಆಗಿಬಿಟ್ರಾ, ಅವರೇ ಸುಮ್ಮನಾಗ್ಬಿಟ್ರಾ, ಅವರಾಗವರೇ ಹಿಂದೋಗ್ಬಿಟ್ರಾ ಅಂತ. ವಾರಾಹಿ ಅಮ್ಮನವರ ಶಕ್ತಿ ಅದು. ನಿಮ್ಮ ಶತ್ರುಗಳು ತಾನಾಗೇ ಹಿಂದೋಗ್ಬಿಡ್ತಾರೆ. ನಿಮ್ಮ ವಿರುದ್ಧ ನಡೆಯುವ ಷಡ್ಯಂತ್ರಗಳು, ಪಿತೂರಿಗಳು ವಿಫಲ ಆಗಿಬಿಡುತ್ತೆ ಅಂತ. ಅಷ್ಟೇ ಅಲ್ಲ, ಕೆಲಸ ಮತ್ತು ಉದ್ಯೋಗದ ಅಡಚಣೆಗಳು ನಿವಾರಣೆ ಆಗುತ್ತೆ ಅಂತ. ಮಕರ ರಾಶಿಯವರು ವಾರಾಹಿ ಆರಾಧನೆ ಮಾಡೋದ್ರಿಂದ ನಿಮಗೆ ತುಂಬ ಜಾಬ್ ಮಾಡ್ತಾಯಿದ್ದೀರಾ, ಬಹಳ ಕಾಲದಿಂದ ನನಗೆ ಪ್ರಮೋಷನ್ ಸಿಗಬೇಕು ಇದ್ದುಗಳೇ, ನಂಗೆ ಸಿಗ್ತಾನೆ ಪ್ರಮೋಷನ್ನು, ಮೋಸ ಆಗ್ತಾಯಿದೆ ನನಗೆ. ಮಕರ ರಾಶಿನ ವಾರಾಹಿ ಆರಾಧನೆ ಮಾಡು, ಪ್ರಮೋಷನ್ ಸಿಗುತ್ತೆ. ಮೇಲಧಿಕಾರಿಗಳಿಂದ ತುಂಬ ಒತ್ತಡ ಆಗ್ತಾ ಇದೆ ನನಗೆ, ತುಂಬ ಪ್ರೆಷರು ಜಾಬಲ್ಲಿ. ಮಕರ ರಾಶಿನ ವಾರಾಹಿ ಆರಾಧನೆ ಮಾಡು, ಪ್ರೆಷರ್ ಕಡಿಮೆ ಆಗುತ್ತೆ. ಜಾಬ್ ಎಲ್ಲಿ ಮಾಡ್ತೀರಾ ಅಥವಾ ಎಲ್ಲಿ ಬಿಸ್ನೆಸ್ ಮಾಡ್ತಿರೋ, ಜಾಬ್ ಮಾಡ್ತಿರೋ, ವಿರೋಧಿಗಳು ಜಾಸ್ತಿ ಆಗ್ಬಿಡುತ್ತೆ, ಶತ್ರುಗಳು ಜಾಸ್ತಿ ಆಗ್ಬಿಡುತ್ತೆ, ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಗುರುಗಳೇ. ಮಕರ ರಾಶಿನ ವಾರಾಹಿ ಆರಾಧನೆ ಮಾಡು, ಕಡಿಮೆ ಆಗುತ್ತೆ ಅಂತ. ಸೊ ಕೆಲಸದಲ್ಲಿ ಸ್ಥಿರತೆ ಬೇಕು, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಬೇಕು, ಪ್ರಮೋಷನ್ ಇತ್ಯಾದಿ ಅವಕಾಶಗಳು, ಒಳ್ಳೊಳ್ಳೆ ಅವಕಾಶಗಳು ಜಾಸ್ತಿ ಆಗಬೇಕು. ಮಕರ ರಾಶಿ ಆದರೆ ವಾರಾಹಿ ಆರಾಧನೆ ಮಾಡಬೇಕು. ಇನ್ನೇನಾಗ್ಬಿಡುತ್ತೆ, ವಿಳಂಬಗಳು, ಕೆಲಸಗಾರ ತುಂಬ ಸ್ಲೋ ಆಗೈತೆ, ತುಂಬ ನಿಧಾನ ಆಗ್ತಾಯಿದೆ, ಆ ವಿಳಂಬ ನೀತಿ ಪರಿಹಾರ ಆಗಬೇಕು. ಹಣದ ಅಡೆತಡೆಗಳು ಪರಿಹಾರ ಆಗಬೇಕು. ಮಾನಸಿಕ ಒತ್ತಡ ಕಡಿಮೆ ಆಗಬೇಕು. ಇದೆಲ್ಲ ಸಹ ಮಕರ ರಾಶಿಯವರಿಗೆ ವಾರಾಹಿ ಆರಾಧನೆಯಿಂದ ಸಿಗ್ತಕ್ಕಂಥದ್ದು. ಜೀವನದಲ್ಲಿ ನಿಧಾನವಾದರೂ ಪರವಾಗಿಲ್ಲ, ಸುಧಾರಣೆ ಅಗತ್ಯ, ಅದು ಮಕರ ರಾಶಿಯವರಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಆಸ್ತಿ ವಿಚಾರದಲ್ಲಿ, ಭೂಮಿ ವಿಚಾರಗಳಲ್ಲಿ ನಿಮಗೆ ತುಂಬ ಅನುಕೂಲ ಮಕರ ರಾಶಿಯವರಿಗೆ ವಾರಾಹಿ ಆರಾಧನೆ. ಈ ಭೂಮಿ ವ್ಯವಹಾರ ನೀವೇನೇ ಮಾಡ್ತಾಯಿದ್ರು, ಭೂಮಿ ತಗೊಳ್ಳೋದು, ಭೂಮಿ ಖರೀದಿ ಇರ್ಬೋದು, ಭೂಮಿ ಮಾರಾಟ ಇರಬಹುದು, ಅಥವಾ ಭೂಮಿ ವಿಚಾರದಲ್ಲಿ ಏನೇ ವ್ಯವಹಾರಗಳು ನಡೀತಾಯಿದ್ರು, ಭೂಮಿ ಸಂಬಂಧಿತ ವ್ಯವಹಾರಗಳು ಅಥವಾ ಮನೆ ನಿರ್ಮಾಣ ಅಥವಾ ಆಸ್ತಿ ವಿವಾದ, ಇದೆಲ್ಲವುದನ್ನು ಸಹ ಈ ಅಡಚಣೆಗಳನ್ನು ಕಡಿಮೆ ಮಾಡಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ವಾರಾಹಿ ಅಮ್ಮನವರು. ವಾರಾಹಿ ಆರಾಧನೆ ಮಕರ ರಾಶಿಯವರಿಗೆ. ಆಸ್ತಿ ಸಂಬಂಧಿತ ಸಮಸ್ಯೆಗಳು ಸಹ ನಿಧಾನವಾಗಿ ಪರಿಹಾರ ಆಗಿಬಿಡತ್ತೆ. ಇನ್ನು ಐದನೇದಾಗಿ ದೃಷ್ಟಿದೋಷ, ಅಪವಾದ, ಇದುಗಳಿಂದ ನಿಮಗೆ ರಕ್ಷಣೆ ಬೇಕು. ಅಪವಾದಗಳಿಂದ ರಕ್ಷಣೆ ಬೇಕು, ದೃಷ್ಟಿದೋಷಗಳಿಂದ ರಕ್ಷಣೆ ಬೇಕು. ವಾರಾಹಿ ಆರಾಧನೆ ಮಾಡಬೇಕು. ಮಕರ ರಾಶಿಯವರು ಪರಿಶ್ರಮದಿಂದ ಏನು ಯಶಸ್ಸನ್ನು ಸಾಧಿಸಿದಾಗ ಎದುರುಗಡೆ ಇರತಕ್ಕಂಥವ್ರಿಗೆ ಹೊಟ್ಟೆಯವರಿಗೆ ಬಂದ್ಬಿಡತ್ತೆ. ಹೇಳ್ತಾನಲ್ಲ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಈ ದುಷ್ಟ ಶಕ್ತಿಗಳಿಂದ ನಿಮಗೆ ರಕ್ಷಣೆ ಬೇಕು, ಅಪವಾದಗಳಿಂದ ನೀವು ದೂರ ಆಗಬೇಕು, ಗೌರವ ನಿಮಗೆ ಉಳಿಬೇಕು, ಗೌರವ ಮರ್ಯಾದೆಗಳು ಜಾಸ್ತಿ ಆಗಬೇಕು. ಮಕರ ರಾಶಿ ವಾರಾಹಿ ಆರಾಧನೆ ಮಾಡಬೇಕು. ಇನ್ನು ಆಂತರಿಕ ಶಕ್ತಿ ಮತ್ತು ಸಹನಶೀಲತೆ ಅದು ಜಾಸ್ತಿ ಆಗುತ್ತೆ. ಮಕರ ರಾಶಿಯವರು ವಾರಾಹಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಮಾನಸಿಕ ಶಕ್ತಿ, ಮನಬಲ ಅನ್ಬೋದು, ಅದು ಜಾಸ್ತಿ ಆಗುತ್ತೆ.
ಸಂಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಬರುತ್ತೆ. ಕಷ್ಟ ಪರಿಹಾರ ಆಗೋದಷ್ಟೇ ಅಲ್ಲ, ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯು ಬಹಳ ಇಂಪಾರ್ಟೆಂಟ್. ಆ ಮಾನಸಿಕತೆ ಬಹಳ ಇಂಪಾರ್ಟೆಂಟ್. ಅದು ನಿಮಗೆ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಯಾವುದೇ ನಿರ್ಧಾರ ತಗೊಳಕ್ಕಾಗಲ್ಲ, ಒಂಥರ ಟೆನ್ಷನಲ್ಲಿದ್ದೀನಿ, ನನಗೇನು ಒಂದು ನಿರ್ಧಾರ ತಗೊಳ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿದ್ದೀನಿ, ತುಂಬ ಬೇಸರ ಆಗ್ತಿದ್ದೀನಿ, ಟೆನ್ಷನಲ್ಲಿದ್ದೀನಿ, ಒತ್ತಡದಲ್ಲಿದ್ದೀನಿ. ಮಕರ ರಾಶಿ, ವಾರಾಹಿ ಆರಾಧನೆ ಮಾಡಿ. ಇಷ್ಟೆಲ್ಲ ಹೇಳ್ತಿರಲ್ಲ, ವಾರಾಹಿ ಆರಾಧನೆ ಹೆಂಗೆ ಮಾಡಬೇಕು ಗುರುಗಳೇ? ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದ ವಾರಾಹಿ ಮಂತ್ರವನ್ನು ಹೇಳ್ತೇನೆ. ಆ ವಾರಾಹಿ ಮಂತ್ರವನ್ನು ಪ್ರತಿ ಮಂಗಳವಾರದ ನಿಶೀಥ ಕಾಲ ರಾತ್ರಿ ಸಮಯದಲ್ಲಿ ಸ್ನಾನ ಮಾಡ್ಕೊಂಬಂದರೂ ತುಂಬ ಒಳ್ಳೆಯದು. ಬೆಳಗ್ಗೆಯಿಂದ ನಾನ್ ವೆಜ್ ತಿನ್ನಬಾರ್ದು. ಏನೋ ಹಾಲು ಅಥವಾ ಹಣ್ಣು, ಚಪಾತಿ ಇತ್ಯಾದಿ ಬೇರೆ ಬೇರೆ ಆಹಾರವನ್ನು ಸೇವನೆ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನದೇನೆ ಮಂಗಳವಾರ ರಾತ್ರಿ ದಿನ ಸಾಯಂಕಾಲ ಅಥವಾ ರಾತ್ರಿಗಳಲ್ಲಿ, ವಿಶೇಷವಾಗಿ ರಾತ್ರಿ ಸ್ನಾನ ಮಾಡಿಕೊಂಡು ಬಂದು ಮಂಗಳವಾರದಲ್ಲಿ ಮನೇಲಿ ದೇವ್ರ ಮೇಲೆ ಕೂತ್ಕೊಂಡು ವಿಡಿಯೋ ಎಂಡಲ್ಲಿ ಹೇಳುವ ಆ ವಾರಾಹಿ ಮಂತ್ರವನ್ನು ಒಂದು 108 ಬಾರಿ ಶ್ರವಣ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ಅತ್ಯದ್ಭುತವಾದ ಶಕ್ತಿ ಬರ್ತದೆ. ಅದ್ಭುತವಾದಂತಹ ಪವರ್ ಇದೆ ಅದರಲ್ಲಿ. ಇಂತಹ ಅದ್ಭುತವಾದಂತಹ ಪವರು ಇಷ್ಟೆಲ್ಲ ಮಾಡಲಿಕ್ಕಾಗಲ್ಲ ಗುರುಗಳೇ, ನೀವೇನಾದರೂ ಮಾಡಿ ನನಗೆ ಪರಿಹಾರ ಮಾಡಿಕೊಡ್ತೀರಾ ಅಂದರೆ ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರ ವಾರಾಹಿ ಅಮ್ಮನವ್ರದ್ದೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ. ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ. ಮೊದಲನೇ ತಿಂಗಳ ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಅದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಗಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಗಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ದರೂ ಪರಿಹಾರ ಮಾಡುವ ಅಘೋರಾಸ್ತ್ರವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದನ್ನು ಸಹ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಹೋಮಗಳನ್ನು, ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಸಾಯಂಕಾಲ, ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನು ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು
ತಾರೀಕು ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ, ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.